ಗಂಗೋತ್ರಿ ಧಾಮ ಗಂಗೆಯ ಜನ್ಮಸ್ಥಳ. ನಮ್ಮ ಭಾರತ ದೇಶದ ಅತ್ಯಂತ ಪವಿತ್ರ ಯಾತ್ರಾ ಕ್ಷೇತ್ರಗಳಲ್ಲಿ ಒಂದಾದ ಗಂಗೋತ್ರಿ ಧಾಮಕ್ಕೆ ನಿಮಗೆ ಸ್ವಾಗತ. ಹಿಮಾಲಯದ ಭವ್ಯ ಪರ್ವತ ಶ್ರೇಣಿಗಳ ನಡುವೆ ಸಮುದ್ರ ಮಟ್ಟದಿಂದ ಸುಮಾರು 100 ಮೀಟರ್ ಎತ್ತರದಲ್ಲಿ ನೆಲೆಸಿರುವ ಗಂಗೋತ್ರಿ ಧಾಮವು ಕೇವಲ ಒಂದು ದೇವಾಲಯವಲ್ಲ, ಇದು ಭಕ್ತಿ, ಪ್ರಕೃತಿ ಮತ್ತು ಆಧ್ಯಾತ್ಮಿಕತೆಯ ಅಪೂರ್ವ ಸಂಗಮವಾಗಿದೆ. ಇಲ್ಲಿ ಹರಿಯುವ ಭಾಗೀರಥಿ ನದಿಯ ಪ್ರತಿಯೊಂದು ಅಲೆ ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ನಂಬಿಕೆಯ ಕಥೆಯನ್ನು ಹೇಳುತ್ತದೆ. ಪುರಾಣಗಳ ಪ್ರಕಾರ ರಾಜ ಭಗೀರಥನು ತನ್ನ ಪೂರ್ವಜರ ಮೋಕ್ಷಕ್ಕಾಗಿ ಕಠಿಣ ತಪಸ್ಸು ಮಾಡಿದನು. ಅವನ ಭಕ್ತಿಗೆ ಮೆಚ್ಚಿದ ದೇವತೆಗಳು ಗಂಗೆಯನ್ನು ಭೂಮಿಗೆ ಕಳುಹಿಸಲು ಒಪ್ಪಿಕೊಂಡರು. ಆದರೆ ಗಂಗೆಯ ಮಹಾಪ್ರವಾಹವನ್ನು ಭೂಮಿ ಸಹಿಸಲಾರದು ಎಂಬ ಕಾರಣದಿಂದ ಭಗವಾನ್ ಶಿವನು ತನ್ನ ಜಟೆಯಲ್ಲಿ ಗಂಗೆಯನ್ನು ಧರಿಸಿ ನಂತರ ನಿಧಾನವಾಗಿ ಭೂಮಿಗೆ ಹರಿಯಲು ಅವಕಾಶ ಮಾಡಿಕೊಟ್ಟನು. ಆ ಕಾರಣದಿಂದಲೇ ಗಂಗೆಯನ್ನು ಕೇವಲ ನದಿ ಎಂದು ಅಲ್ಲ, ದೈವಿಕ ತಾಯಿ ಎಂದು ಆರಾಧಿಸಲಾಗುತ್ತದೆ. ಗಂಗೋತ್ರಿ ದೇವಾಲಯದ ಸುತ್ತಲಿನ ಪ್ರಕೃತಿ ಸೌಂದರ್ಯವನ್ನು ನೋಡಿದಾಗ ಪ್ರಕೃತಿಯೇ ಇಲ್ಲಿ ಧ್ಯಾನದಲ್ಲಿರುವಂತೆ ಭಾಸವಾಗುತ್ತದೆ. ಹಿಮಾಚ್ಛಾದಿತ ಶಿಖರಗಳು, ತಂಪಾದ ಗಾಳಿ ಮತ್ತು ನಿರಂತರವಾಗಿ ಹರಿಯುವ ಭಾಗೀರಥಿ ನದಿ ಮನಸ್ಸಿಗೆ ವಿಶಿಷ್ಟ ಶಾಂತಿಯನ್ನು ನೀಡುತ್ತವೆ. ಗಂಗೋತ್ರಿ ಧಾಮದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ ಸೂರ್ಯಕುಂಡ. ದೇವಾಲಯದಿಂದ ಸ್ವಲ್ಪ ದೂರದಲ್ಲೇ ಇರುವ ಈ ಸ್ಥಳದಲ್ಲಿ ಭಾಗೀರಥಿ ನದಿಯ ನೀರು ಬಂಡೆಗಳ ನಡುವೆ ಅಪಾರ ವೇಗದಿಂದ ಧುಮುಕುತ್ತದೆ. ಸೂರ್ಯನ ಕಿರಣಗಳು ಈ ಜಲಪಾತದ ಮೇಲೆ ಬೀಳುವಾಗ ನೀರಿನ ಹನಿಗಳು ಮುತ್ತುಗಳಂತೆ ಮಿನುಗುತ್ತವೆ. ಅದ್ಭುತವಾದ ಈ ದೃಶ್ಯವು ಪ್ರಕೃತಿಯ ಶಕ್ತಿಯನ್ನು, ಸೌಂದರ್ಯವನ್ನು ಒಂದೇ ಸಮಯದಲ್ಲಿ ಅನುಭವಿಸುವ ಅವಕಾಶವನ್ನು ನೀಡುತ್ತದೆ. ಸೂರ್ಯಕುಂಡದ ಗರ್ಜನೆಯ ನಡುವೆ ನಿಂತಾಗ ಹಿಮಾಲಯದ ಹೃದಯದ ಬಡಿತವನ್ನೇ ಕೇಳುತ್ತಿರುವ ಅನುಭವವಾಗುತ್ತದೆ. ಇದೇ ಪ್ರದೇಶದಲ್ಲಿ ಮತ್ತೊಂದು ಪವಿತ್ರ ತಾಣವಾದ ಗೌರಿಕುಂಡ ಕೂಡ ಇದೆ. ಸ್ಥಳೀಯ ನಂಬಿಕೆಗಳ ಪ್ರಕಾರ ದೇವಿ ಪಾರ್ವತಿ ಇಲ್ಲಿ ತಪಸ್ಸು ನಡೆಸಿದರೆಂದು ಹೇಳಲಾಗುತ್ತದೆ. ಶಾಂತ ವಾತಾವರಣ ಮತ್ತು ನೈಸರ್ಗಿಕ ಸೌಂದರ್ಯದಿಂದ ಕೂಡಿರುವ ಈ ಪ್ರದೇಶವು ಭಕ್ತರಿಗೆ ವಿಶೇಷ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ಸೂರ್ಯಕುಂಡದ ಪ್ರಬಲ ಜಲಧಾರೆಯ ಎದುರು ಗೌರಿಕುಂಡದ ಶಾಂತತೆ ಒಂದು ವಿಭಿನ್ನ ಅನುಭವವನ್ನು ನೀಡುತ್ತದೆ. ಒಂದೆಡೆ ಪ್ರಕೃತಿಯ ಅಪಾರ ಶಕ್ತಿ, ಮತ್ತೊಂದೆಡೆ ದೈವಿಕ ಶಾಂತಿ, ಇವೆರಡೂ ಇಲ್ಲಿ ಒಂದೇ ಸ್ಥಳದಲ್ಲಿ ಕಾಣಸಿಗುತ್ತವೆ. ಗಂಗೋತ್ರಿ ದೇವಾಲಯದ ಇತಿಹಾಸವೂ ವಿಶಿಷ್ಟವಾಗಿದೆ. 18ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ದೇವಾಲಯವು ಅನೇಕ ಯಾತ್ರಿಕರ ಭಕ್ತಿಯ ಕೇಂದ್ರವಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಇಲ್ಲಿಗೆ ಆಗಮಿಸಿ ಗಂಗಾ ಮಾತೆಯ ದರ್ಶನ ಪಡೆದು ತಮ್ಮ ಜೀವನವನ್ನು ಧನ್ಯವೆಂದು ಭಾವಿಸುತ್ತಾರೆ. ಗಂಗೋತ್ರಿಯಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿರುವ ಗೌಮುಖವು ಗಂಗೆಯ ಮೂಲವೆಂದು ಪರಿಗಣಿಸಲಾಗಿದೆ. ಅಲ್ಲಿ ಹಿಮನದಿಯಿಂದ ಹೊರಹೊಮ್ಮುವ ಜಲಧಾರೆ ಮುಂದೆ ಭಾಗೀರಥಿಯಾಗಿ ಹರಿದು ಭಾರತದ ಜೀವನಾಡಿಯಾದ ಗಂಗೆಯಾಗಿ ರೂಪುಗೊಳ್ಳುತ್ತದೆ. ಗಂಗೋತ್ರಿಯ ಯಾತ್ರೆ ನಮಗೆ ಕೇವಲ ಒಂದು ಪವಿತ್ರ ಕ್ಷೇತ್ರವನ್ನು ತೋರಿಸುವುದಿಲ್ಲ, ಅದು ನಮ್ಮ ಸಂಸ್ಕೃತಿ, ನಮ್ಮ ಪುರಾಣಗಳು ಮತ್ತು ಪ್ರಕೃತಿಯೊಂದಿಗೆ ನಮ್ಮ ಸಂಬಂಧವನ್ನು ನೆನಪಿಸುತ್ತದೆ. ಇಲ್ಲಿ ಕಳೆದ ಪ್ರತಿಯೊಂದು ಕ್ಷಣವೂ ಮನಸ್ಸನ್ನು ಒಳಮುಖವಾಗಿಸುತ್ತದೆ. ಹಿಮಾಲಯದ ಮೌನ, ಭಾಗೀರಥಿಯ ನಾದ ಮತ್ತು ಗಂಗಾ ಮಾತೆಯ ಸಾನ್ನಿಧ್ಯ ಜೀವನದ ನಿಜವಾದ ಅರ್ಥವನ್ನು ಅರಿಯಲು ಪ್ರೇರೇಪಿಸುತ್ತವೆ. ಗಂಗೋತ್ರಿ ಧಾಮ, ಸೂರ್ಯಕುಂಡ ಮತ್ತು ಗೌರಿಕುಂಡ ಇವು ಕೇವಲ ಪ್ರವಾಸಿ ತಾಣಗಳಲ್ಲ, ಇವು ಭಕ್ತಿ, ಪ್ರಕೃತಿ ಮತ್ತು ದೈವಿಕ ಅನುಭವದ ಜೀವಂತ ಪ್ರತೀಕಗಳು. ಈ ಪವಿತ್ರ ಯಾತ್ರೆಯ ಅಂತ್ಯದಲ್ಲಿ ಗಂಗಾ ಮಾತೆಯ ಆಶೀರ್ವಾದವು ನಿಮ್ಮ ಜೀವನದಲ್ಲಿ ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರಲಿ ಎಂಬ ಹಾರೈಕೆಯೊಂದಿಗೆ ಜೈ ಗಂಗೆ ಮಾತಾ. ಹರ ಹರ ಮಹಾದೇವ. ಓಂ ನಮಃ ಶಿವಾಯ.